ಹೊಸಪೇಟೆಯಲ್ಲಿ ಒಂದು ದುರಂತ ನಡೆದು ಹೋಗಿರುವಂತದ್ದು. ಕಲುಷಿತ ನೀರನ್ನ ಸೇವಿಸಿ 66 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಕಲುಷಿತ ನೀರನ್ನ ಸೇವಿಸಿದ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಯಿತು. ಸರ್ಕಾರಿ ಆಸ್ಪತ್ರೆಯಲ್ಲಿ 66 ವರ್ಷದ ವೃದ್ಧೆಯನ್ನು ಕೂಡ ಅಡ್ಮಿಟ್ ಮಾಡಲಾಯಿತು. ಆದರೆ ದುರದೃಷ್ಟವಶಾತ್ 66 ವರ್ಷದ ವೃದ್ಧೆ ಬಲಿಯಾಗಿದ್ದಾರೆ. ಹೊಸಪೇಟೆ ತಾಲೂಕಿನ ಕಾರಿಗನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಕಲುಷಿತ ನೀರನ್ನ ಸೇವಿಸಿ ಟೋಟಲ್ 30ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು 66 ವರ್ಷದ ವೃದ್ಧೆ ಸೀತಮ್ಮ ಎಂಬುವವರು. ಬಳಿಕ ಅವರನ್ನ ಬಳ್ಳಾರಿಯ ವಿಮ್ಸ್ಗೂ ಕೂಡ ಸೀತಮ್ಮಳನ್ನ ದಾಖಲು ಮಾಡಲಾಯಿತು. ಆದರೆ ನಿನ್ನೆ ಸಂಜೆ ಚಿಕಿತ್ಸೆ ಫಲಿಸದೆ ಸೀತಮ್ಮ ಕೊನೆಯುಸಿರೆಳೆದಿದ್ದಾರೆ. ಹೊಸಪೇಟೆ ತಾಲೂಕಿನ ಕಾರಿಗನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇವರ ಜೊತೆ ಇನ್ನೂ ಕೂಡ 30 ಜನರಿಗೂ ಕೂಡ ಅಸ್ವಸ್ಥರಾಗಿದ್ದಾರೆ. ಕಲುಷಿತ ನೀರನ್ನ ಸೇವಿಸಿದ ಸಂದರ್ಭದಲ್ಲಿ 33 ಜನ ಅಸ್ವಸ್ಥರಾಗಿರುವಂತದ್ದು. ಈಗಾಗಲೇ 66 ವರ್ಷದ ವೃದ್ಧೆ ಬಲಿಯಾಗಿದ್ದಾರೆ ಸೀತಮ್ಮ. ಹೆಚ್ಚಿನ ಚಿಕಿತ್ಸೆಗಾಗಿ ಸೀತಮ್ಮ ಅವಳನ್ನ ವಿಮ್ಸ್ಗೆ ದಾಖಲು ಮಾಡಲಾಗಿತ್ತು ಬಳ್ಳಾರಿ. ಆದರೆ ಚಿಕಿತ್ಸೆ ಫಲಿಸದೆ 66 ವರ್ಷದ ವೃದ್ಧೆ ಬಲಿಯಾಗಿದ್ದಾರೆ. 30ಕ್ಕೂ ಹೆಚ್ಚು ಜನರು ಈ ಸಂದರ್ಭದಲ್ಲಿ ಅಸ್ವಸ್ಥರಾಗಿದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚವ್ಹಾಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಚವ್ಹಾಣ್, ಈಗ ವೃದ್ಧೆ ಬಲಿಯಾಗಿದ್ದಾರೆ, ಇನ್ನು 30ಕ್ಕೂ ಹೆಚ್ಚು ಜನರ ಸ್ಥಿತಿ ಅಸ್ವಸ್ಥ ಆಗಿದೆ. ಅವ್ರು ಹೇಗಿದ್ದಾರೆ? ನಿಜಕ್ಕೂ ನಿಕೇಶ್, ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ ಇದಕ್ಕೆ ಮೂಲ ಕಾರಣ ಹೊಸಪೇಟೆಯ ಸ್ಥಳೀಯ ಆಡಳಿತ ನಗರಸಭೆಯ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳೋದಾದ್ರೆ ಕುಡಿಯೋ ನೀರಿಗೆ ಏನು ಆದ್ಯತೆಯನ್ನು ಕೊಡಬೇಕು, ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಬೇಕು, ಆ ಒಂದು ನಿರ್ಲಕ್ಷ್ಯದ ಕಾರಣದಿಂದ ಈ ಒಂದು 66 ವರ್ಷದ ಅಜ್ಜಿ ಸೀತಮ್ಮ ಅಂತಕ್ಕಂಥ ಅಜ್ಜಿ ಕಾರಿಗನೂರು ಗ್ರಾಮದ RBSSN ಕ್ಯಾಂಪ್ ನಿವಾಸಿ ನಿನ್ನೆ ತೀರೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಒಂದು ಕಲುಷಿತ ನೀರನ್ನ ಸೇವಿಸಿ 30ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಕಳೆದ 3 ದಿನಗಳಿಂದ ದಿನಕ್ಕೆ 5-6 ಕೇಸ್ಗಳು ಬರ್ತಾನೆ ಇದ್ದಾವೆ. ಸುಮಾರು 30ಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ಅಸ್ವಸ್ಥಗೊಂಡಿರ್ತಕ್ಕಂಥ ಪ್ರಕರಣಗಳು ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ತದೆ. ಆದ್ರೆ ನಿನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದು ಅದಾದ ನಂತರ ಖಾಸಗಿ ಆಸ್ಪತ್ರೆಗೆ ಹೋಗಿ ಅದಾದ ನಂತರ ಬಳ್ಳಾರಿಯ ವಿಮ್ಸ್ಗೆ ರೆಫರ್ ಅನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸೀತಮ್ಮ ಅಂತಕ್ಕಂತಹ ವೃದ್ಧೆ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು 30 ಜನರ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥದ್ದು. ಇನ್ನಷ್ಟು ಜನ ನಿನ್ನೆ ಆಗ್ಲೇ DC ಅವರು ಸ್ಥಳೀಯ ಶಾಸಕ ಗವ್ಯಪ್ಪ ಅವರು ಕೂಡ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ನಾವು ಯಾವುದೇ ರೀತಿಯ ಮುಲಾಜಿಲ್ಲದೆ ಕ್ರಮವನ್ನ ತಗೋತೀವಿ ಅಂತಕ್ಕಂತಹ ಮಾತನ್ನ DC ಅವರು ಹೇಳಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸುರೇಶ್ ಚವ್ಹಾಣ್, ನಿಮ್ಮೆಲ್ಲ ಡೀಟೇಲ್ಸ್.